ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನನ್ನ ಮಗನ ಬರ್ಡೇ. ಸೊ ಮನೆಯಲ್ಲಿ ಕೇಕ್ ಕಟ್ ಮಾಡೋಣ, ಒಂದು ಸೆಲೆಬ್ರೇಷನ್ ಇಟ್ಕೊಳ್ಳೋಣ ಸ್ಮಾಲ್ ಆಗಿ ಅಂತ ಅನ್ಕೋತಾ ಇದ್ವಿ. ಬಿಕಾಸ್ ಈ ವರ್ಷ ಒಂದು 7 ಕಂಪ್ಲೀಟ್ ಆಗುತ್ತೆ, 7 ವರ್ಷ ಆಗ್ತಾನೆ. ಸೊ ಈ ಏಜಲ್ಲಿ ಅವ್ರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಕೇಕ್ ಕಟ್ ಮಾಡೋದು, ಫ್ರೆಂಡ್ಸ್ನ ಕರೆಯೋದು. ಸೊ ಆ ಫೇಸಲ್ಲಿ ಇರ್ತಾರೆ. ಸರಿ ಇರಲಿ, ಎಂಜಾಯ್ ಮಾಡಲಿ, ಇದು ಒಂದು ನೋಡಲಿ. ಯಾಕಂದರೆ ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವರು ಚೇಂಜ್ ಆಗ್ಬೋದು ಅಲ್ವಾ, ಬೇಡ ಯಾರು ಬೇಡ ಅಂತ. ಸೊ ಆ ಥರ ಆಸೆ ಇದ್ದಾಗ ಆದಷ್ಟು ನಮ್ಮ ಕೈಲಾದಷ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗು ಒಂದು ಬರ್ಡೇ ಸೆಲೆಬ್ರೇಷನ್ದೇ ಆಗಿರುತ್ತೆ. ಬನ್ನಿ ಲೆಟ್ಸ್ ಬಿಗಿನ್. ಆ್ಯಕ್ಚುಲಿ ನಾನು ಈ ಸತಿ ಸ್ವಲ್ಪ ಡೆಕೋರೇಷನ್ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀನಿ. ಡೆಕೋರೇಷನ್ ಅವರೆಲ್ಲ ಮಾಡ್ತಾ ಇದ್ದಾರೆ. ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ನಾನು ಹಾಗೆ ಸ್ವಲ್ಪ ರೆಡಿ ಆಗ್ತೀನಿ. ಯಾಕಂದರೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 4 o'clock ಆಗಿದೆ. ಸ್ವಲ್ಪ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ನು ಕರೆದಿದ್ದೀವಿ. ಆ್ಯಂಡ್ ಅವ್ರು ಬರೋದು 6:30 ಹಂಗೆ ಆಗ್ಬೋದು. ಅಷ್ಟರಲ್ಲಿ ಆದಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ. ಇವಳು ನೋಡಿ ಇಲ್ಲಿ ಓಡಾಡ್ತಾ ಇದ್ದಾಳೆ. ಹಾಯ್ ಹಾಯ್ ಓನದು ಕೈಯಲ್ಲಿ ಅಲ್ಲ ಡ್ಯಾನ್ಸ್ ಮಾಡಿ. ಬನ್ನಿ ರೆಡಿ ಆಗೋಣ ಹಾಗೆ ಮಾತಾಡಿಕೊಂಡು. ನಮ್ಮನೆ ಇಲ್ಲಿ ಮಾಡೋದೆಲ್ಲ ಈ ಥರ ಡೆಕೋರೇಷನ್ ಚಿಕ್ಕದಾಗುತ್ತೆ ಅಂತ ನಾನು ಈ ಪಾರ್ಟಿನ ನಮ್ಮ ಅಮ್ಮನ ಮನೇಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಗ ಇದೆ, ಹಾಲ್ ದೊಡ್ಡದಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಈ ಥರ ಡೆಕೋರೇಷನ್ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗಿ ಮಾಡ್ತಾಯಿದ್ರೆ ನೀವು ಹೇಳಿ ಹೇಗಿದೆ ಡೆಕೋರೇಷನ್? ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ನಿನ್ನೆ ರಾತ್ರಿ ಫುಲ್ ಟೈಮ್ ಆಗೋಗಿತ್ತು. ಬರ್ತಡೇ ಮುಗಿದ ಮೇಲೆ ನಾವು ರೆಸ್ಟೋರೆಂಟಿಗೆ ಹೋಗಿ ಮನೆ ಹತ್ರನೇ ಫುಲ್ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮೇ ಆಗಲಿಲ್ಲ ಫೋನ್ ಮಾಡೋಕ್ಕೆ. ಆ ಗಿಫ್ಟಿಂಗ್ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅದು 12 o'clock ಆಗಿಬಿಟ್ಟಿತ್ತು ರಾತ್ರಿ. ಸೊ ಅದಾದಮೇಲೆ ನನಗೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಗೀಚ್ಕೊಂಡು ಬಿಟ್ಟಿದ್ದಾಳೆ. ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು. ಐ ಆಮ್ ಸೋ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೂ ಯಾರು ಬರ್ಡೇಗೆ ಬಂದಿದ್ರು. ಆ್ಯಂಡ್ ಡೆಫಿನೆಟ್ಲಿ ಫಾರ್ ದ ಗಾಡ್. ಆ್ಯಂಡ್ ನನ್ನ ಮಗ ರಿಷಬ್ ತುಂಬ ಎಂಜಾಯ್ ಮಾಡ್ದ. ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ಆ್ಯಂಡ್ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರು. ಸೊ ಅವ್ರನ್ನ ನೋಡ್ಕೊಳ್ಳೋದೇ ಆಗೋಗಿತ್ತು. ಸೊ ಮೇನ್ ಕ್ಲಿಪ್ಪಿಂಗ್ ನೀವು ಆಲ್ರೆಡಿ ನೋಡಿರೋ ಹಾಗೆ ಹಾಕಿದ್ದೀನಿ. ಹೇಗಿದೆ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಸೊ ಈ ಥರ ಚಿಕ್ಕ ಪುಟ್ಟ ಒಕೇಶನ್ಸ್ನ ಯಾವಾಗಲೂ ನಾವು ಎಂಜಾಯ್ ಮಾಡೋದನ್ನು ಕಲಿಬೇಕು. ನಮ್ಮ ರಿಷಬ್ ಬರ್ಡೇ ಆಗಿದೆ 4-5 ಡೇಸ್ಗೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಸೊ ಇವತ್ತು ಅವ್ರು ಹುಟ್ಟಿದ ಹಬ್ಬ ಅಂತ ನಾವು ಹೊರಗಡೆ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬುಲ್ ಟೆಂಪಲ್ ರೋಡಲ್ಲಿ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮನೂ ಬರ್ತಾ ಇದ್ದಾರೆ. ಸೊ ಈಗ ಜಸ್ಟ್ ಬಂದ್ವಿ ಮನೆಗೆ ದೇವಸ್ಥಾನ ಮುಗಿಸ್ಕೊಂಡು. ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಬೆಳಗ್ಗೆ ಬೇಗ ಎದ್ದು ಪಟ ಅಂತ ರೆಡಿಯಾಗಿ ಹೋಗಿ ಬಂದ್ವಿ. ಅಲ್ಲಿ ವಿಡಿಯೋ ಫೋಟೋ ಎಲ್ಲ ಮಾಡೋಂಗಿಲ್ಲ. ದೊಡ್ಡ ಗಣಪತಿ ದೇವಸ್ಥಾನ ಇದು ಬುಲ್ ಟೆಂಪಲ್ ರೋಡಲ್ಲಿ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆ ದೇವಸ್ಥಾನದ ಬಗ್ಗೆ. ಸೊ ಅಲ್ಲಿ ವಿಡಿಯೋ ಫೋಟೋ ಮಾಡೋಂಗಿಲ್ಲ. ಅದಕ್ಕೆ ನಾನು ಅಲ್ಲಿ ಏನು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಲಿಲ್ಲ. ಬಿಕಾಸ್ ಯಾವಾಗಲೂ ನಾವು ಎಲ್ಲಿ ಹೋದ್ರೂ ಅದ್ರ ರೂಲ್ಸ್ ಆಗಲಿ ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ವ್ಯಾಲ್ಯೂ ಮಾಡಬೇಕು. ಸೊ ಇದನ್ನು ನಾನು ನಂಬ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಆ ದೇವಸ್ಥಾನದ ವಿಶೇಷತೆ ನಾನು ಹೇಳ್ತೀನಿ. ನಿಮಗಿದು ಸಾಧಾರಣವಾಗಿ ಗೊತ್ತಿರ್ಬೋದು. ಸೊ ಗೊತ್ತಿಲ್ಲ ಅಂದರೆ ಇದು ತುಂಬ ಹಳೇ ದೇವಸ್ಥಾನ, ಹಳೇ ಕಾಲದ್ದು. ಆ್ಯಂಡ್ ಅದು ಕಲ್ಲಿಂದ ಅದಾಗದೆ ಗಣಪತಿ ಆಗಿದೆ ಅಂತ ನಂಬ್ತಾರೆ. ಆ್ಯಂಡ್ ನಾನು ಕೂಡ ತುಂಬ ನಂಬ್ತೀನಿ. ಆ್ಯಕ್ಚುಲಿ ನಮ್ಮ ರಿಷಬ್ ಬರ್ತ್ಡೇ ಆಲ್ರೆಡಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿರೋದ್ರಿಂದ ನನ್ನ ಹಸ್ಬೆಂಡ್ ಬರ್ಡೇಗೆ ಹೋಗೋಣ ಹೊರಗಡೆ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಇನ್ನೊಂದು ಏನಂದರೆ ಆಲ್ಮೋಸ್ಟ್ 8 ತಿಂಗಳು ಅಥವಾ ಆಲ್ಮೋಸ್ಟ್ ಹತ್ತತ್ರ 1 ವರ್ಷದ ಹಿಂದೆ ನಾನು ಅಲ್ಲಿ ಹೋಗಿ ನಾನೇನೋ ಅಂದ್ಕೊಂಡಿದ್ದೆ.
ಒಂದು ಹರಕೆ ಥರ ಅಂದ್ಕೊಂಡಿದ್ದೆ. ಸೊ ಈ ಥರ ಆಗಿದ್ರೆ ನಾನು 21 ತೆಂಗಿನಕಾಯಿ ಹೊಡಿತೀನಿ ಅಲ್ಲಿ ಅಂತ. ಸೊ ನಾನು ಅಂದ್ಕೊಂಡಂಗೆ ನಮ್ಮ ಗಣೇಶ ನನಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಅದ್ರ ಸಲುವಾಗಿ ಹರಕೆ ತೀರ್ಸೋಕ್ಕೆ ಇದೊಂದು ಕರೆಕ್ಟ್ ಟೈಮ್. ಬರ್ತಡೇಗೂ ಒಂದು ದೇವಸ್ಥಾನ, ಹುಟ್ಟದಬ್ಬಕ್ಕೆ ದೇವಸ್ಥಾನ ಹೋದಂಗೆ ಆಗುತ್ತೆ, ಪ್ಲಸ್ ನನ್ನ ಹರಕೆನೂ ತೀರ್ಸ್ದಂಗೆ ಆಗುತ್ತೆ, ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಇವತ್ತಿನ ದಿವಸ ನಾವು ಹೋಗಿ ಬಂದ್ವಿ. ಅಲ್ಲಿ ಹೋಗಿ ನಾನು 21 ತೆಂಗಿನಕಾಯಿ ಹೊಡೆದು ಬೆಲ್ಲದ ದೀಪ ಹಚ್ಚಿ ಒಂದು ಕೃತಜ್ಞತೆ ಹೇಳಿ ಹಾಗೆ ನನ್ನ ಹಸ್ಬೆಂಡ್ ಹುಟ್ಟದ ಹಬ್ಬಕ್ಕೆ ಒಂದು ಆಶೀರ್ವಾದ ತಗೊಂಡು ಬಂದ್ವಿ. ಆ್ಯಂಡ್ ನೀವು ಹೇಳಿ, ನೀವು ಆ ದೇವಸ್ಥಾನಕ್ಕೆ ಹೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನೀವೇನಾದರೂ ಆ ದೇವಸ್ಥಾನದಲ್ಲಿ ನಿಮಗೇನಾದರೂ ಮಿರಾಕಲ್ ಆಗಿದೆಯಾ ಅಥವಾ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಒಂದು ಶಕ್ತಿ, ಗಣಪತಿಯ ಶಕ್ತಿ ಒಂದು ನೀವು ಅನುಭವಿಸಿದ್ದೀರಾ ಇಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಬಟ್ ಈ ದೇವಸ್ಥಾನದ ಬಗ್ಗೆ ನಿಮಗೆ ಅಕಸ್ಮಾತ್ ನೋಡ್ತಿರೋರಿಗೆ ಗೊತ್ತಿಲ್ಲ ಅಂದರೆ, ಇದು ಬಂದು ಬ್ಯಾಂಗ್ಳೂರಲ್ಲಿ ಬುಲ್ ಟೆಂಪಲ್ ರೋಡಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ. ಸೊ ಇದು ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸು, ತುಂಬ ಪವರ್ಫುಲ್. ಅಫ್ಕೋರ್ಸ್ ನಂಬಿಕೆ ಇರಬೇಕು. ನನಗಂತೂ 100 ಅಲ್ಲ 1000% ನಂಬಿಕೆ ಇದೆ. ಸಖತ್ ನಂಬ್ತೀನಿ, ಯಾಕಂದರೆ ನನಗೆ ಅಂದ್ಕೊಂಡಿರೋದು ನನಗಾಗಿದೆ. ಆ್ಯಂಡ್ ನೀವು ನಿಮಗೆ ಕೈಲಿ ಆದರೆ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ಯಾವಾಗಲಾದರೂ ಫ್ರೀ ಮಾಡಿಕೊಂಡು ನಂಬಿಕೆ ಇಟ್ಕೊಂಡು ಹೋಗಿ. ಏನೇ ಮಾಡಿದ್ರು ಒಂದು ನಂಬಿಕೆ ಇರಬೇಕು. ನೀವು ನಂಬಿಕೆ ಇಲ್ಲದೆ ಮಾಡ್ತೀನಿ ಅಂದರೆ ಯಾವುದೂ ವರ್ಕ್ ಆಗಲ್ಲ. ನಂಬಿಕೆ ಇರಲಿ, ನಿಮ್ಮ ಪ್ರಯತ್ನ ಇರಲಿ, ಒಳ್ಳೆ ಕರ್ಮಗಳು ಇರಲಿ, ಅದ್ರ ಮೇಲೆ ದೇವ್ರಿಗೆ ಬೇಡಿ, ದೇವರು ನಡೆಸ್ದಂಗೆ ನಮ್ಮ ಜೀವನನೂ ನಡೆಯುತ್ತೆ. ಬಟ್ ನಿಮ್ಮ ಪ್ರಯತ್ನ ಹಾಗೂ ನಿಮ್ಮ ಕರ್ಮಗಳನ್ನ ಯಾವಾಗಲೂ ಕಾಪಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ಬಂದಿದ್ದೀವಲ್ಲ, ಇವಾಗ ಮಧ್ಯಾಹ್ನ ಬೆಳಗ್ಗೆ ಬೇಗ ಹೋಗಿ ಬಂದ್ಬಿಟ್ವಿ, ಯಾಕಂದರೆ ಬಿಸಿಲು ತುಂಬ ಇದೆ. ಸೊ ಇವಾಗ ಅಡುಗೆ ಎಲ್ಲ ಮಾಡಬೇಕು. ಅಡುಗೆ ಮಾಡ್ಕೊಂಡು ಹಂಗೆ ಮಾತಾಡೋಣ ಬನ್ನಿ. ಎಲ್ಲರೂ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತಲೇ ನಾವೆಲ್ಲರೂ ದಿನ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ಖುಷಿ ಎಲ್ಲಿರುತ್ತೆ? ನಮ್ಮ ದಿನಚರಿ, ನಮ್ಮ ದಿನ ಏನು ನಡೀತಿರುತ್ತೋ ಅದರಲ್ಲೇ ನಾವು ಖುಷಿ ಪಡಬೇಕು. ಅದು ಹೇಗಪ್ಪ ಅಂದರೆ, ನೀವು ಯಾವಾಗ ನಿಮ್ಮ ಜೀವನಕ್ಕೆ ನೀವು ತುಂಬ ಕೃತಜ್ಞರಾಗಿರ್ತೀರೋ ಆವಾಗ ನೋಡಿ ನಿಮ್ಮ ಖುಷಿ ಹೆಂಗೆ ಹೆಚ್ಚಾಗುತ್ತೆ. ಈಗ ಎಷ್ಟೊಂದು ಜನ ಏನಂದರೆ, ಎಷ್ಟೇ ಇರುತ್ತೆ, ಎಲ್ಲ ಮಾಡ್ತಿರ್ತಾರೆ, ಆದರೂ ಅವ್ರಿಗೇನೋ ಒಂದು ಕೊರತೆ ಇರುತ್ತೆ. ಅಯ್ಯೋ ಇದಿಲ್ಲ, ಅದಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಾಗಾಗಿರಬೇಕು, ಹಿಂಗಾಗಿರಬೇಕಿತ್ತು ಅಂಥವ್ರಿಗೆ ಯಾವತ್ತೂ ಖುಷಿ ಅನ್ನೋದು ಕಾಣಿಸಲ್ಲ. ಅದೇ ನೀವು ಯಾವುದೇ ಒಂದು ಚಿಕ್ಕ ಸಕ್ಸಸ್ ಆಗಲಿ ಅಥವಾ ಚಿಕ್ಕದು ಆಗಲಿ, ಸಕ್ಸಸ್ಸು ಬೇಡ, ಹೌದಪ್ಪ ನಾನು ಒಳ್ಳೆ ಊಟ ಮಾಡಿದೆ ಇವತ್ತು, ಒಳ್ಳೆ ನಿದ್ದೆ ಮಾಡಿದೆ ಅನ್ನೋದೇ ಸಾಕು. ಅದಕ್ಕೆ ನೀವು ಕೃತಜ್ಞರಾಗಿರಿ. ಆವಾಗ ನೋಡಿ ನಿಮ್ಮ ಜೀವನ ಹೆಂಗೆ ಬದಲಾಗುತ್ತೆ ಮತ್ತು ಖುಷಿ ಎಷ್ಟು ತುಂಬಿಕೊಂಡಿರುತ್ತೆ ಅಂತ. ನಾನು ಯೂಶಲಿ ಬಿಗ್ ಬಾಸ್ಕೆಟ್ ತರಿಸ್ತೀನಿ. ಸೊ ಇವಾಗ ಮಾವಿನ ಹಣ್ಣು ಸೀಸನ್ ಇನ್ನೇನು ಶುರುವಾಗಿದೆ ಅಂತ ನಾನು ಈ ಮಾವಿನ ಹಣ್ಣಿನ ಬಾಕ್ಸ್ನ ತರಿಸಿದ್ದೀನಿ. ಇದು ಆಲ್ಫೆನ್ಸೋ ರತ್ನಗಿರಿ ಅಂತ, ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಈ ಥರ ತುಂಬ ಚೆನ್ನಾಗಿದೆ. ಸೊ ಬಟ್ ಕಾಸ್ಟ್ಲಿ, ಬಟ್ ಚೆನ್ನಾಗಿದೆ. ಯಾಕಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವೀಟೇ ಇಷ್ಟಪಡ್ತಾರೆ. ಸ್ವೀಟ್ ಬೆಟರ್, ಹುಳಿ ಇದ್ದರೆ ಸುಮ್ಮನೆ ಹೊಟ್ಟೆ ಹಾಳಾಗುತ್ತೆ ಅಂತ ಸ್ವೀಟ್ ತರಿಸಿದ್ದೀನಿ. ಸೊ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ ಯಾವ ಮ್ಯಾಂಗೋ ಚೆನ್ನಾಗಿರುತ್ತೆ ನಿಮ್ಮಿದು. ನಾನು ರತ್ನಗಿರಿ ಒಂದೇ ತರಿಸೋದು, ನಂಗೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ ಸ್ವೀಟ್ ಆಗಿರೋದು. ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿರೋದು ಅಥವಾ ಮಕ್ಳಿಗೆ ನೀವು ಕೊಡೋ ಅಂಥದ್ದು ಕಾಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಇನ್ನೊಂದಿತ್ತು ಅದೇನೋ ಮ್ಯಾಂಗೋ ಶುಗರ್ ಬೇಬಿ ಅಂತ ಬರೆದಿತ್ತು. ನಾನದು ಲೈಫಲ್ಲೇ ಯಾವತ್ತೂ ನೋಡೂ ಇಲ್ಲ, ತಿಂದೂ ಇಲ್ಲ. ಸುಮ್ಮನೆ ನೋಡಿದ್ನಲ್ಲ, ಒಂದ್ಸತಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ, ತೋರಿಸ್ತೀನಿ ರೀ. ಇಲ್ಲಿ ಇಟ್ಟಿದ್ದೀನಿ ನೋಡಿ, ಈ ಥರ ಇಟ್ಟಿಟ್ಟೇ ಇದೆ, ಇಷ್ಟಿಷ್ಟೇ ಚಿಕ್ಕ ಪುಟ್ಟದಾಗಿದೆ, ಪುಟಾಣಿಯಾಗಿದೆ. ಸೊ ಇದೇನೋ ಫುಲ್ಲು ಗ್ರೀನ್ ಕಲರ್ ಇದೆ. ಇದು ಯೆಲ್ಲೋ ಆಗಬೇಕು ಅನ್ಸುತ್ತೆ, ಈ ಥರ ಯೆಲ್ಲೋ ಆಗಬೇಕು. ಇದು ಶುಗರ್ ಬೇಬಿ ಅಂತ ಇದ್ರ ಹೆಸರು. ತುಂಬ ಸ್ವೀಟ್ ಬರುತ್ತೆ ಅಂತ ನಂಗೆ ಎಲ್ಲೋ ನೋಡಿದೆ ನಾನು. ಸೊ ನನಗೂ ಗೊತ್ತಿಲ್ಲ, ಸುಮ್ಮನೆ ಟ್ರೈ ಮಾಡೋಣ ಒಂದ್ಸತಿ ಇರಲಿ ಅಂತ ಇದೆರಡು ತರಿಸಿದ್ದೀನಿ. ನೋಡೋಣ ಇದು ಹಣ್ಣಾದ್ಮೇಲೆ. ಸೊ ನೀವು ಹೇಳಿ, ನೀವು ನಮಗೆ ಕಾಮೆಂಟ್ ಮಾಡಿ ಹೇಳಿ ಯಾವ ಮಾವಿನ ಹಣ್ಣು ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಆ ಬಿಸಿಲಿಗೆ ಹೋಗಿ ಬಂದು ನಮ್ಮ ಪುಟ್ಟ ರಾಣಿ ಮಲ್ಕೊಂಡು ಬಿಟ್ಟಿದ್ದಾಳೆ. ತುಂಬ ಬಿಸಿಲು, ತುಂಬ ಸೆಕೆ. ಇವಾಗೆಲ್ಲ ಪಟ ಅಂತ ಮುಗಿಸ್ಕೊಂಡು, ಇವತ್ತು ಬರ್ತ್ಡೇ ಇರೋದ್ರಿಂದ ಸಂಜೆ ಸುಮ್ಮನೆ ಇಲ್ಲೇ ಆಲ್ರೆಡಿ ನಮ್ಮ ರಿಷಬ್ ಬರ್ಡೇಗೆ ಹೋಟ್ಲೆಲ್ಲ ತಿಂದು ಸಾಕಾಗಿದೆ. ಬಟ್ ಸುಮ್ಮನೆ ಒಂದು ಇಲ್ಲೇ ಮನೆ ಹತ್ರ ಔಟಿಂಗ್ ಥರ ಏನಾದರೂ ಚಾಟ್ಸ್ ಆ ಥರ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಒಂದೇ ಹೊತ್ತು ಮಾಡಿಟ್ಬಿಟ್ಟು ಸಾಯಂಕಾಲ ತೋರಿಸ್ತೀನಿ. ಬನ್ನಿ ಸಾಯಂಕಾಲ ಮೀಟ್ ಆಗೋಣ. ಇಲ್ಲಿ
ಕಿಡ್ಸ್ ಎಲ್ಲ ಬಾಯಿಲಿ ಕಾಫಿ ಕುಡಿದಾಗ ಇವಾಗ ಹೊಟ್ಟೆ ಎಲ್ಲ ಸುತ್ತೋಗ್ಬಿಡುತ್ತೆ ಕಾಫಿ ಕುಡಿದು. ನನ್ನ ಹಿಂದಿನ ವ್ಲಾಗಲ್ಲಿ ಹೇಳ್ದೇ ಇರೋ ಹಾಗೆ ನಾವು ಓಪನ್ ಸ್ಪೇಸ್ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ಮಕ್ಕಳೆಲ್ಲ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಕ್ಲೋಸ್ಡ್ ರೆಸ್ಟೋರೆಂಟ್ ಅಂತೂ ನಾವು ಪ್ರಿಫರ್ ಮಾಡೋದೇ ಇಲ್ಲ. ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ಕ್ಷಣಗಳನ್ನೇ ತುಂಬ ಖುಷಿ ಪಡಬೇಕು, ಮತ್ತು ಆ ಕ್ಷಣಗಳು ವಾಪಸ್ ಬರಲ್ಲ.